भद्रं करिष्यति तमेतत्सत्यमङ्गिरः उपत्वाग्ने दिवे दिवे दोषामस्तरधिया वयं नमो भरन्तये मासे राजन्तमध्वलगिन्द कतूरिरङ्गकेतियेरि मेरु बन्द अर्चने हेळु वेणे हाಲು ಕೆನೆಗಳು ಮುತ್ತಿದಂದ ಕೆನೆ ಮೊಸರು ಮೀಸಲು ಬೆಣ್ಣೆಯು ಅದನಗರಂಗ ಎಲ್ಲರಿಗೆ ಕಾಂತ ಅದರಂತೆ ಇವತ್ತು ನಮ್ಮ ಉಡುಪಿ ಶ್ರೀಕೃಷ್ಣನಿಗೆ ಇಂದ್ರನ ಮುಖಾಂತರ ನಮ್ಮ ವಿವಿಧ ಸುಬುಧೇಂದ್ರ ತೀರ್ಥರ ಮುಖಾಂತರ ನಿನ್ನೆ ದಿವಸ ರಥ ಇಲ್ಲಿಗೆ ಬಂದು ಇವತ್ತು ವಿಶ್ವಪ್ರಿಯ ತೀರ್ಥರ ಮುಖಾಂತರ ಕೃಷ್ಣ ಆ ರಥವನ್ನು ಏರುವ ಮೂಲಕ ತಾನು
ಇಂದ್ರ ಕಳುಹಿಸಿದ ರಥದಲ್ಲಿ ಕೂತು ವಿಶ್ವ ರಕ್ಷಣೆಯನ್ನು ಏನು ಮಾಡಿದ್ದಾನೆ ಅದನ್ನು ಮತ್ತೆ ಪುನಃ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕುತ್ತಿಗೆ ಶ್ರೀಪಾದರ ಮೇಲಿನ ಭಕ್ತಿಯಿಂದ ದೂರದ ಸುಬ್ರಹ್ಮಣ್ಯದಿಂದ ಆಗಮಿಸಿ ಪರ್ಯಾಯಗಳೆಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಉಪಸ್ಥಿತಿ ಕಳೆಯನ್ನು ನೀಡಿದೆ. ಜಗದ್ಗುರು ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯ ಮಧ್ವಾಂತರ ಶಿಷ್ಯ ಶ್ರೀ ವಿಶ್ವತೀರ್ಥಾಚಾರ್ಯರ ಒಂದು ರೀತಿಯ ಚಿತ್ರಭಿತ್ತಿ ಈ ಸುವರ್ಣರಥದಲ್ಲಿ ಕೂಡ ಕಂಡಿದೆ. ಮೊನ್ನೆಯೂ ಕೂಡ ಶ್ರೀಕೃಷ್ಣನಿಗೆ ಅವರು ವಿಶ್ವರೂಪದ ಅಲಂಕಾರಕ್ಕೆ ಪೂರಕವಾಗಿರತಕ್ಕಂಥ ಸ್ವರ್ಣವನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗೆ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡ್ತಾ ವಿಶ್ವರೂಪ ದರ್ಶನ ಮಾಡಿಸಿರ್ತಕ್ಕಂಥ ಶ್ರೀಗಳ ಉಪಕಾರವನ್ನು ಎಲ್ಲರೂ ಕೂಡ ಎಂದೆಂದೂ ಕೂಡ ಸ್ಮರಿಸ್ತಾರೆ. ಇವತ್ತು ಒಂದೊಂದು ಭಗವಂತನ ಪರವಾದ ವರ್ಣಗಳಿಗೂ ಕೂಡ ಅನಂತವಾದ ಅರ್ಥ ಇದೆ. ಹಾಗಾಗಿ ಅದೆಲ್ಲವೂ ಕೂಡ ಸುವರ್ಣಗಳೇ. ಅದರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಸುವರ್ಣ ಅಂತ ಹೇಳಿದರೆ ಈ ಬಂಗಾರ. ಯಾವತ್ತೂ ಕೂಡ ನಾವೆಲ್ಲ ಇವತ್ತು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಆರ್ಥಿಕ ತಜ್ಞರು ವಿವರಣೆ ಕೊಡೋದು ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿ. ಸಾರಥಿ ಸುವರ್ಣ ಗೀತಾರಥಕ್ಕೆ ಬಹು ವೆಚ್ಚದ ರಾಯರ ಪ್ರಸಾದ ರೂಪದ ಕಾಣಿಕೆಯನ್ನು ಕೂಡ ಕೃಷ್ಣದೇವರಿಗೆ ಅವರು ಅರ್ಪಣೆ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದೆ. ಶ್ರೀಕೃಷ್ಣನಿಗೆ ಸುವರ್ಣದ ಪಾರ್ಥಸಾರಥಿ ರಥದ ಸಮರ್ಪಣೆ. ರಥದಲ್ಲಿ ಶ್ರೀಕೃಷ್ಣನನ್ನು ಕುಳ್ಳಿರಿಸಿ ನಮ್ಮೆಲ್ಲರ ಮನೋರಥವನ್ನು ಪಡೆಯುವಂತಹ ಒಂದು ಸುಸಂದರ್ಭ ಸುಯೋಗ. ಇದನ್ನು ನೋಡಿ ಹೆಚ್ಚು ಮಾತನಾಡಲಿಕ್ಕೆ ಮಾತುಗಳೇ ಸಿಗ್ತಾ ಇಲ್ಲ. ಯಾಕೆ ಹೇಳಿದರೆ ಕೃಷ್ಣನನ್ನು ನೋಡುವುದೇ ಒಂದು ಭಾಗ್ಯ, ಕೃಷ್ಣನನ್ನು ಪ್ರಾರ್ಥಿಸುವುದೇ ಒಂದು ದೊಡ್ಡ ಭಾಗ್ಯ. ಇವತ್ತಿನ ದಿನದ ಈ ಒಂದು ಪಾರ್ಥಸಾರಥಿ ಸಮರ್ಪಣೆ ಅತ್ಯಂತ ಪ್ರಮುಖವಾದದ್ದು ಅಂತ ನಾನು ಭಾವಿಸ್ತಾ ಅದು ವೈಭವೋಪೇತವಾಗಿ ನಿನ್ನೆ ದಿವಸ ಮಂತ್ರಾಲಯ ಸ್ವಾಮಿಗಳಿಂದ ರಥ ಜೋಡುಕಟ್ಟೆಯಿಂದ ಕೃಷ್ಣನಿಗೆ ಸಮರ್ಪಣೆ ಆಯಿತು. ಇವತ್ತು ಅದರಲ್ಲಿ ನಮ್ಮ ಯಜಮಾನ ಗುರುಗಳು ಕೃಷ್ಣನನ್ನು ಕುಳ್ಳಿರಿಸಿ ಅದರ ವೈಭವೋಪೇತವಾದ ರಥೋತ್ಸವದ ಚಾಲನೆಯನ್ನು ನೀಡಿದ್ದು. ಪ್ರಾಯಶಃ ಅದು ಯಾಕೆ ಇವತ್ತಿನ ಒಂದು ರಥೋತ್ಸವ ಮಹತ್ವವನ್ನು ಪಡೆದಿದೆ ಅಂತ ಹೇಳಿದರೆ ನಮ್ಮ ಗುರುಗಳು ಹೇಳಿದಂತೆ 5 ಯೋಜನೆಗಳಲ್ಲಿ ಕೊನೆಯ ಯೋಜನೆ ಅಲ್ಲಿಗೆ ನಮ್ಮ ಪರ್ಯಾಯ ಇನ್ನೊಂದು 20 ದಿನ. ಇವತ್ತು 27, ಇನ್ನು 17, ಇನ್ನು ಜನವರಿ 17 20 ದಿನ. 20 ದಿನ ಮುಂಚಿತವಾಗಿಯೇ ನಮ್ಮ ಎಲ್ಲ ಗುರುಗಳು ಮಾಡಿದಂಥ ಎಲ್ಲ ಸಂಕಲ್ಪಗಳು ಕೂಡ ಈಡೇರಿದೆ. ಆಚಾರ್ಯ ಮಧ್ವರು ನಮಗಾಗಿ ಕೃಷ್ಣನನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದರು. ಮಧ್ವರಿಗಾಗಿ ಅಲ್ಲ. ನಮ್ಮ ಸಮಸ್ಯೆಗಳೆಲ್ಲ ಏನು ಅಂತ ಮಧ್ವರಿಗೆ 700 ವರ್ಷದ ಮೊದಲೇ ಗೊತ್ತಿತ್ತು. ಏನೇನೋ ಸಮಸ್ಯೆಗಳನ್ನು ಈ ಪಾತ್ರದಲ್ಲಿ ತುಂಬಿಸಿಕೊಂಡು ದೇವರ ಮುಂದೆ ನಿಲ್ತೇವೆ, ಕೃಷ್ಣನ ಮುಂದೆ ನಿಲ್ತೇವೆ. ಅದಕ್ಕೋಸ್ಕರ ಕೃಷ್ಣನ ಕೈಗೆ ಒಂದು ಕಡುಗೋಲು ಮತ್ತು ಹಗ್ಗ ಕೊಟ್ಟರು ಆಚಾರ್ಯರು ಮಧ್ವರು. ಕೊಟ್ಟು ಜನಗಳಿಯನ್ನು ತಮ್ಮ ಸಮಸ್ಯೆಗಳೆಂಬ ಗಟ್ಟಿ ಸಮಸ್ಯೆಗಳೆಂಬ ಹುಳಿ ಮೊಸರನ್ನು ಈ ಪಾತ್ರದಲ್ಲಿ ತುಂಬಿಸಿಕೊಂಡು ಕೃಷ್ಣ ನಿನ್ನ ಮುಂದೆ ನಿಂತಾಗ ನಿನ್ನ ಕೈಲಿದ್ದಂಥ ಕಡಗೋಲು ಮತ್ತು ಹಗ್ಗವನ್ನು ಚೆನ್ನಾಗಿ ಕಡಿದು ಆ ಹುಳಿ ಕಹಿ ಮೊಸರಾಗೂ ಕೂಡ ಅದರಿಂದ ಸಿಹಿಯಾದ ಬೆಣ್ಣೆಯನ್ನು ಆ ಜನಕ್ಕೆ ಕೊಡಬೇಕು ಅಂತ ಹೇಳಿಕೊಂಡು ಆಚಾರ್ಯನಿಗೆ 700 ವರ್ಷದ ಮೊದಲೇ ಕೃಷ್ಣನನ್ನು ನಿಲ್ಲಿಸಿ ಅವನ ಪೂಜೆಗಾಗಿ ಅವನಿಗೆ 8 ಅಂತಂದರೆ ಬಹಳ ನಂಟು ಅಂತೆ. ಅದಕ್ಕೋಸ್ಕರ 8 ಜನ ಸನ್ಯಾಸಿಗಳನ್ನು ಇಲ್ಲಿ ಪೂಜೆಗೆ ಅಂತ ನೇಮಕ ಮಾಡಿದರು.